ಬಿಗ್ ಬಾಸ್ ಗ್ರ್ಯಾಂಡ್ ಆಗಿ ಓಪನ್ ಆಗಿದ್ದೇ ಆಗಿತ್ತು. ಉತ್ತರ ಕರ್ನಾಟಕದಲ್ಲಿ ಮಲ್ಲಮ್ಮ ದೊಡ್ಡಮನೆಯಲ್ಲಿ ಏನ್ ಮಾಡ್ತಾರೆ ಅನ್ನೋದು ಬಿಗ್ ಬಾಸ್ಗೆ ತಲೆಕೆಟ್ಟು ಹೋಗಿದೆ. ಬಿಗ್ ಬಾಸ್ ಕೆಲವು ಪದಗಳನ್ನ ಇಂಗ್ಲಿಷ್ನಲ್ಲಿ ಹೇಳಿದ್ರು, ಕನ್ನಡದಲ್ಲಿ ಬಿಡಿಬಿಡಿಯಾಗಿ ಹೇಳಿದ್ರು. ಮಲ್ಲಮ್ಮನ ಉತ್ತರ ಮಾತ್ರ ಬಿಗ್ ಬಾಸ್ಗೆ ಶಾಕ್ ಮೇಲೆ ಶಾಕ್ ಕೊಡ್ತಿತ್ತು. ಅಂಥದ್ದೇ ಒಂದು ಸಂಗತಿ ಮನೆಯಲ್ಲಿ ನಡೆದಿದೆ. ಮಲ್ಲಮ್ಮ ಅವರನ್ನ ಬಿಗ್ ಬಾಸ್ ಕಾನ್ಫರೆನ್ಸ್ ರೂಮ್ಗೆ ಕರೆಸಿಕೊಂಡ್ರು. ಒಳಗೆ ಬಂದ ಮಲ್ಲಮ್ಮ ಕೈ ಮುಗಿಯುತ್ತಾ ನಮಸ್ತೆ ಸರ್ ಎನ್ನುತ್ತಾ ನೇರ ಹೋಗಿ ದೊಡ್ಡ ಸೋಫಾ ಮೇಲೆ ಕುಳಿತರು. ಕುಳಿತಿದ್ದೇ ತಡ ಮಲ್ಲಮ್ಮ ಕಣ್ಣು ಮುಚ್ಚಿ ದೇವರಿಗೆ ಕೈ ಮುಗಿದು ಕುಳಿತು ಬಿಟ್ಟರು. ಇದನ್ನ ಗಮನಿಸಿದ ಬಿಗ್ ಬಾಸ್ ಮಲ್ಲಮ್ಮ ಎಂದು ಕೂಗಿದರು. ಇದಕ್ಕೆ ಮಲ್ಲಮ್ಮಗೆ ಏನು ಹೇಳಬೇಕು ಎಂದು ಗೊತ್ತಾಗದೆ ಹೂರಿ ಸರ್, ಓಕೆ ಸರ್ ಎಂದು ಎರಡನ್ನ ಒಟ್ಟೊಟ್ಟಿಗೆ ಹೇಳಿಬಿಟ್ಟರು. ಆಗ ಬಿಗ್ ಬಾಸ್ ಏನಾದ್ರೂ ಮಾತನಾಡಿ ಅಂದ್ರು. ಅದಕ್ಕೆ ಮಲ್ಲಮ್ಮ ಬಿಳಿ ಹೊಲ ಕರಿ ಬೀಜ ಬಿತ್ತವ ಬಲು ಜಾಣ ಅಂತ ಒಡಗತಿ ಹೇಳಿದ್ದಾರೆ. ಇದಕ್ಕೆ ಬಿಗ್ ಬಾಸ್ ಹತ್ತಿ ಎಂದು ಉತ್ತರ ಕೊಟ್ಟರು. ಆದ್ರೆ ಮಲ್ಲಮ್ಮ ಉತ್ತರ ಸರಿಯಿಲ್ಲ ಎಂದಿದ್ದಾರೆ. ಬಿಗ್ ಬಾಸ್ ಮನೆಯಲ್ಲಿ ಬಿಗ್ ಬಾಸ್ಗೆ ಮಾತನಾಡುವುದಕ್ಕೆ ಉತ್ತರ ಕೊಡುವುದಕ್ಕೆ ಯೋಚನೆ ಮಾಡುವ ಹಾಗೆ ಮಾಡಿ ಬಿಟ್ರಿ ಅಂತ ಹೇಳುತ್ತಿದ್ದಂತೆ ಮಲ್ಲಮ್ಮ ಮುಖದಲ್ಲಿ ನಗು ಮೂಡಿತ್ತು. ಮನೆಯಲ್ಲಿ ಈಗಾಗಲೇ ಮೆಲ್ಲಗೆ ಜಗಳ ಶುರುವಾಗಿದ್ದು ಜಂಟಿಗಳು ಹಗ್ಗ ಕಟ್ಕೊಂಡು ಇರಿದಿದ್ದಕ್ಕೆ ಒಂಟಿಗಳಿಗೆ ಬಿಗ್ ಬಾಸ್ ಶಿಕ್ಷೆ ವಿಧಿಸಿದ್ರು. ಇನ್ನು ಇವತ್ತು ಏನೇನು ನಡೆದಿದೆ ಅನ್ನೋದು ಗೊತ್ತಾಗಲಿದೆ. ಬಿಗ್ ಬಾಸ್ ಗ್ರ್ಯಾಂಡ್ ಆಗಿ ಓಪನ್ ಆಗಿದ್ದೇ ಆಗಿತ್ತು. ಉತ್ತರ ಕರ್ನಾಟಕದಲ್ಲಿ ಮಲ್ಲಮ್ಮ ದೊಡ್ಡಮನೆಯಲ್ಲಿ ಏನ್ ಮಾಡ್ತಾರೆ ಅನ್ನೋದು ಬಿಗ್ ಬಾಸ್ಗೆ ತಲೆಕೆಟ್ಟು ಹೋಗಿದೆ. ಬಿಗ್ ಬಾಸ್ ಕೆಲವು ಪದಗಳನ್ನ ಇಂಗ್ಲಿಷ್ನಲ್ಲಿ ಹೇಳಿದ್ರು, ಕನ್ನಡದಲ್ಲಿ ಬಿಡಿಬಿಡಿಯಾಗಿ ಹೇಳಿದ್ರು. ಮಲ್ಲಮ್ಮನ ಉತ್ತರ ಮಾತ್ರ ಬಿಗ್ ಬಾಸ್ಗೆ ಶಾಕ್ ಮೇಲೆ ಶಾಕ್ ಕೊಡ್ತಿತ್ತು. ಅಂಥದ್ದೇ ಒಂದು ಸಂಗತಿ ಮನೆಯಲ್ಲಿ ನಡೆದಿದೆ. ಮಲ್ಲಮ್ಮ ಅವರನ್ನ ಬಿಗ್ ಬಾಸ್ ಕಾನ್ಫರೆನ್ಸ್ ರೂಮ್ಗೆ ಕರೆಸಿಕೊಂಡ್ರು. ಒಳಗೆ ಬಂದ ಮಲ್ಲಮ್ಮ ಕೈ ಮುಗಿಯುತ್ತಾ ನಮಸ್ತೆ ಸರ್ ಎನ್ನುತ್ತಾ ನೇರ ಹೋಗಿ ದೊಡ್ಡ ಸೋಫಾ ಮೇಲೆ ಕುಳಿತರು. ಕುಳಿತಿದ್ದೇ ತಡ ಮಲ್ಲಮ್ಮ ಕಣ್ಣು ಮುಚ್ಚಿ ದೇವರಿಗೆ ಕೈ ಮುಗಿದು ಕುಳಿತು ಬಿಟ್ಟರು. ಇದನ್ನ ಗಮನಿಸಿದ ಬಿಗ್ ಬಾಸ್ ಮಲ್ಲಮ್ಮ ಎಂದು ಕೂಗಿದರು. ಇದಕ್ಕೆ ಮಲ್ಲಮ್ಮಗೆ ಏನು ಹೇಳಬೇಕು ಎಂದು ಗೊತ್ತಾಗದೆ ಹೂರಿ ಸರ್, ಓಕೆ ಸರ್ ಎಂದು ಎರಡನ್ನ ಒಟ್ಟೊಟ್ಟಿಗೆ ಹೇಳಿಬಿಟ್ಟರು. ಆಗ ಬಿಗ್ ಬಾಸ್ ಏನಾದ್ರೂ ಮಾತನಾಡಿ ಅಂದ್ರು. ಅದಕ್ಕೆ ಮಲ್ಲಮ್ಮ ಬಿಳಿ ಹೊಲ ಕರಿ ಬೀಜ ಬಿತ್ತವ ಬಲು ಜಾಣ ಅಂತ ಒಡಗತಿ ಹೇಳಿದ್ದಾರೆ. ಇದಕ್ಕೆ ಬಿಗ್ ಬಾಸ್ ಹತ್ತಿ ಎಂದು ಉತ್ತರ ಕೊಟ್ಟರು. ಆದ್ರೆ ಮಲ್ಲಮ್ಮ ಉತ್ತರ ಸರಿಯಿಲ್ಲ ಎಂದಿದ್ದಾರೆ. ಬಿಗ್ ಬಾಸ್ ಮನೆಯಲ್ಲಿ ಬಿಗ್ ಬಾಸ್ಗೆ ಮಾತನಾಡುವುದಕ್ಕೆ ಉತ್ತರ ಕೊಡುವುದಕ್ಕೆ ಯೋಚನೆ ಮಾಡುವ ಹಾಗೆ ಮಾಡಿ ಬಿಟ್ರಿ ಅಂತ ಹೇಳುತ್ತಿದ್ದಂತೆ ಮಲ್ಲಮ್ಮ ಮುಖದಲ್ಲಿ ನಗು ಮೂಡಿತ್ತು. ಮನೆಯಲ್ಲಿ ಈಗಾಗಲೇ ಮೆಲ್ಲಗೆ ಜಗಳ ಶುರುವಾಗಿದ್ದು ಜಂಟಿಗಳು ಹಗ್ಗ ಕಟ್ಕೊಂಡು ಇರಿದಿದ್ದಕ್ಕೆ ಒಂಟಿಗಳಿಗೆ ಬಿಗ್ ಬಾಸ್ ಶಿಕ್ಷೆ ವಿಧಿಸಿದ್ರು. ಇನ್ನು ಇವತ್ತು ಏನೇನು ನಡೆದಿದೆ ಅನ್ನೋದು ಗೊತ್ತಾಗಲಿದೆ. ಬಿಗ್ ಬಾಸ್ ಗ್ರ್ಯಾಂಡ್ ಆಗಿ ಓಪನ್ ಆಗಿದ್ದೇ ಆಗಿತ್ತು. ಉತ್ತರ ಕರ್ನಾಟಕದಲ್ಲಿ ಮಲ್ಲಮ್ಮ ದೊಡ್ಡಮನೆಯಲ್ಲಿ ಏನ್ ಮಾಡ್ತಾರೆ ಅನ್ನೋದು ಬಿಗ್ ಬಾಸ್ಗೆ ತಲೆಕೆಟ್ಟು ಹೋಗಿದೆ. ಬಿಗ್ ಬಾಸ್ ಕೆಲವು ಪದಗಳನ್ನ ಇಂಗ್ಲಿಷ್ನಲ್ಲಿ ಹೇಳಿದ್ರು, ಕನ್ನಡದಲ್ಲಿ ಬಿಡಿಬಿಡಿಯಾಗಿ ಹೇಳಿದ್ರು. ಮಲ್ಲಮ್ಮನ ಉತ್ತರ ಮಾತ್ರ ಬಿಗ್ ಬಾಸ್ಗೆ ಶಾಕ್ ಮೇಲೆ ಶಾಕ್ ಕೊಡ್ತಿತ್ತು. ಅಂಥದ್ದೇ ಒಂದು ಸಂಗತಿ ಮನೆಯಲ್ಲಿ ನಡೆದಿದೆ. ಮಲ್ಲಮ್ಮ ಅವರನ್ನ ಬಿಗ್ ಬಾಸ್ ಕಾನ್ಫರೆನ್ಸ್ ರೂಮ್ಗೆ ಕರೆಸಿಕೊಂಡ್ರು. ಒಳಗೆ ಬಂದ ಮಲ್ಲಮ್ಮ ಕೈ ಮುಗಿಯುತ್ತಾ ನಮಸ್ತೆ ಸರ್ ಎನ್ನುತ್ತಾ ನೇರ ಹೋಗಿ ದೊಡ್ಡ ಸೋಫಾ ಮೇಲೆ ಕುಳಿತರು. ಕುಳಿತಿದ್ದೇ ತಡ ಮಲ್ಲಮ್ಮ ಕಣ್ಣು ಮುಚ್ಚಿ ದೇವರಿಗೆ ಕೈ ಮುಗಿದು ಕುಳಿತು ಬಿಟ್ಟರು. ಇದನ್ನ ಗಮನಿಸಿದ ಬಿಗ್ ಬಾಸ್ ಮಲ್ಲಮ್ಮ ಎಂದು ಕೂಗಿದರು. ಇದಕ್ಕೆ ಮಲ್ಲಮ್ಮಗೆ ಏನು ಹೇಳಬೇಕು ಎಂದು ಗೊತ್ತಾಗದೆ ಹೂರಿ ಸರ್, ಓಕೆ ಸರ್ ಎಂದು ಎರಡನ್ನ ಒಟ್ಟೊಟ್ಟಿಗೆ ಹೇಳಿಬಿಟ್ಟರು. ಆಗ ಬಿಗ್ ಬಾಸ್ ಏನಾದ್ರೂ ಮಾತನಾಡಿ ಅಂದ್ರು. ಅದಕ್ಕೆ ಮಲ್ಲಮ್ಮ ಬಿಳಿ ಹೊಲ ಕರಿ ಬೀಜ ಬಿತ್ತವ ಬಲು ಜಾಣ ಅಂತ ಒಡಗತಿ ಹೇಳಿದ್ದಾರೆ. ಇದಕ್ಕೆ ಬಿಗ್ ಬಾಸ್ ಹತ್ತಿ ಎಂದು ಉತ್ತರ ಕೊಟ್ಟರು. ಆದ್ರೆ ಮಲ್ಲಮ್ಮ ಉತ್ತರ ಸರಿಯಿಲ್ಲ ಎಂದಿದ್ದಾರೆ. ಬಿಗ್ ಬಾಸ್ ಮನೆಯಲ್ಲಿ ಬಿಗ್ ಬಾಸ್ಗೆ ಮಾತನಾಡುವುದಕ್ಕೆ ಉತ್ತರ ಕೊಡುವುದಕ್ಕೆ ಯೋಚನೆ ಮಾಡುವ ಹಾಗೆ ಮಾಡಿ ಬಿಟ್ರಿ ಅಂತ ಹೇಳುತ್ತಿದ್ದಂತೆ ಮಲ್ಲಮ್ಮ ಮುಖದಲ್ಲಿ ನಗು ಮೂಡಿತ್ತು. ಮನೆಯಲ್ಲಿ ಈಗಾಗಲೇ ಮೆಲ್ಲಗೆ ಜಗಳ ಶುರುವಾಗಿದ್ದು ಜಂಟಿಗಳು ಹಗ್ಗ ಕಟ್ಕೊಂಡು ಇರಿದಿದ್ದಕ್ಕೆ ಒಂಟಿಗಳಿಗೆ ಬಿಗ್ ಬಾಸ್ ಶಿಕ್ಷೆ ವಿಧಿಸಿದ್ರು. ಇನ್ನು ಇವತ್ತು ಏನೇನು ನಡೆದಿದೆ ಅನ್ನೋದು ಗೊತ್ತಾಗಲಿದೆ.